ಹಲೋ ನಮಸ್ತೆ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ನಾನು ನಿಖಿಲೇಶು 8 o'clock ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಟ್ ಆಫ್ ರ್ಯಾಂಕ್ ವೇರಿಯೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. 2023ನ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ನ ಕಟ್ ಆಫನ್ನು ನಿಮಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೇನೆ. ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ. ಬಟ್ ನಾವು ಪ್ರೀವಿಯಸ್ ಇಯರ್ಸ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ ಪ್ರಕಾರ ಎವ್ರಿ ಇಯರು ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ರೌಂಡ್ ಬೈ ರೌಂಡ್ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಕಂಪೇರ್ ಮಾಡಿದರೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ದಟ್ ಟು ದಿಸ್ ಇಯರು ಈಗ ಆಲ್ರೆಡಿ ಮೆಡಿಕಲ್ ಸ್ಟೂಡೆಂಟ್ಸ್ಗಳ ಜೊತೆ ಪ್ಯಾರಲಲ್ ಕೌನ್ಸ್ಲಿಂಗ್ ಆಗ್ತಾ ಇರ್ಲಿಕ್ಕೆ ಹೋಗಿ, ಸೊ ಅಂದರೆ ಕಂಬೈನ್ಡ್ ಕೌನ್ಸ್ಲಿಂಗ್ ಆಗ್ತಾ ಇರ್ಲಿಕ್ಕೆ ಹೋಗಿ ಈ ಒಂದು ಆಲ್ರೆಡಿ ಒಂದು ಐಡಿಯಾ ಬಂದಿದ್ರೂ ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ಈಗ ಮತ್ತೆ ಒಂದಿಷ್ಟು ಮೆಡಿಕಲ್ ಸೀಟ್ಗಳು ಇನ್ಕ್ರೀಸ್ ಆಗಿದೆ. ಸೊ ಅದರಿಂದ ಶೋರ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಪ್ರೀವಿಯಸ್ ಇಯರ್ಲೂ ಕೂಡ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಮೋಸ್ಟ್ ಆಫ್ ದ ಟೈಮ್ ನಾವು ನೋಡಿದಾಗ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಸೊ ಅದೇ ಒಂದು ಬೇಸಿಸ್ ಮೇಲೆ ನಾನು ಇವಾಗ ಹಿಂದಿನ ವರ್ಷದ್ದು ಕೆಲವೊಂದು ಕಾಲೇಜ್ಗಳದ್ದು ಮಾತ್ರ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು, ಎಲ್ಲದೂ ಹೇಳೋದಿಲ್ಲ. ಕಟ್ ಆಫ್ ರ್ಯಾಂಕನ್ನು ತೋರಿಸಿ ನಿಮ್ಗೆ ಹೇಳ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ಮತ್ತೆ ಕೆಲವೊಂದು ಬ್ರ್ಯಾಂಚ್, ನಾನು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಪ್ಲಸ್ ಒಂದು ಸಿ, ಆಯಿತಾ. ಅಂದರೆ ಈ ಬ್ರಾಂಚ್ಗಳು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಅದರ್ ಬ್ರಾಂಚ್ಗಳು ಪಕ್ಕ ಇನ್ಕ್ರೀಸ್ ಆಗೇ ಆಗುತ್ತೆ. ವೈ? ಬಿಕಾಸ್ ಈಗ ಜಾಸ್ತಿ ಡಿಮ್ಯಾಂಡಲ್ಲಿರುವಂಥ ಬ್ರಾಂಚ್ಗಳು ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ಅದು ಬಿಟ್ಟರೆ ನೆಕ್ಸ್ಟ್ ಇರೋದು ಸಿ. ಓಕೆ, ಸೊ ಅದರ ಬೇಸಿಸ್ ಮೇಲೆ ನಾನು ಇದನ್ನು ಮಾತ್ರ ಹೇಳ್ತಾ ಇದ್ದೇನೆ. ಓಕೆ, ಫಸ್ಟ್ ನೋಡಿ ನನ್ನ ರೈಟ್ ಸೈಡಲ್ಲಿರೋದು ಇಲ್ಲಿ ನೋಡಿ, ನಾನು ಅದನ್ನು ಇದು ಮಾಡ್ತಾ ಇದ್ದೇನೆ ನೋಡಿ, ಸ್ಕ್ರೋಲ್ ಮಾಡ್ತಾ ಇದ್ದೇನೆ ನೋಡಿ, ಇದು ಓಕೆ, ಇದು ಓಕೆ ಗೊತ್ತಾಯ್ತಲ್ಲ. ಇದು ಇಂಜಿನಿಯರಿಂಗ್ ಕಟ್ ಆಫ್ ರ್ಯಾಂಕ್ ಆಫ್ CET ಫಸ್ಟ್ ರೌಂಡ್ ಅಲಾಟ್ಮೆಂಟ್ 2023 ಫಸ್ಟ್ ರೌಂಡ್ ಅಲಾಟ್ಮೆಂಟು. ಈಗ ಲೆಫ್ಟ್ ಸೈಡಲ್ಲಿ ಇಲ್ಲಿ ನೋಡಿ, ಇದು ಲೆಫ್ಟ್ ಸೈಡಲ್ಲಿರೋದು ಸೆಕೆಂಡ್ ರೌಂಡ್ ಕಟ್ ಆಫ್. ಓಕೆ, ಸೊ ಇಲ್ಲಿ ನೋಡಿ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನಾನು ಪರ್ಟಿಕ್ಯುಲರ್ಲಿ ಯಾವುದನ್ನು ತಗೊಳ್ತಾ ಇಲ್ಲ, ಅಂದರೆ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಮಾತ್ರ ತಗೊಳ್ತಾ ಇರೋದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ನಾನು ನೋಡಿದರೆ ಗ್ರೂಪ್ 1ನಲ್ಲಿ ನೋಡಿ ಫಸ್ಟ್ ರೌಂಡಲ್ಲಿ 9507 ಇದೆ. ಇಲ್ಲಿ ನೋಡಿ 9507. ಅದೇ ಸೆಕೆಂಡ್ ರೌಂಡಲ್ಲಿ 10,000 ಇನ್ಕ್ರಿಮೆಂಟ್ ಆಗಿದೆ. ಅಂದರೆ UEC ಟಾಪ್ 10ನಲ್ಲಂತೂ 100% ಬಂದೇ ಬರುತ್ತೆ. ಸೊ ಟಾಪ್ 10ನಲ್ಲಿ ಹತ್ರ 500 ವೇರಿಯೇಷನ್ಸ್ ಇದೆ, ಸರಿಯಾ. ಅದು ಬಿಟ್ಟರೆ 2A ಗ್ರೂಪಲ್ಲಿ ನೋಡಿ 6191 ಇದ್ದಿತ್ತು, 6918ಗೆ ಹೋಗಿದೆ. ಇದು 6191 ಇಲ್ಲಿ ನೋಡಿ 6918, ಅಂದರೆ ಅರೌಂಡ್ 800 ಅಷ್ಟು ವೇರಿಯೇಷನ್ಸ್ ಆಗಿದೆ, ಸರಿಯಾ. 2B ಗ್ರೂಪಲ್ಲಿ ನೋಡಿ 9214ಇಂದ 12213ಗೆ ಇನ್ಕ್ರಿಮೆಂಟ್ ಆಗಿದೆ. 3A ಗ್ರೂಪಲ್ಲಿ ನೋಡಿ 4810ಇಂದ 5487ಗೆ ಇನ್ಕ್ರಿಮೆಂಟ್ ಆಗಿದೆ, ಸರಿಯಾ. 3B ಗ್ರೂಪಲ್ಲಿ ನೋಡಿ ನೀವು 5160ಇಂದ 6808ಗೆ ಹೋಗಿದೆ. ಅಂದರೆ ಗ್ರೂಪ್ 1ನಲ್ಲಿ ಮಾತ್ರ 500 ಅಷ್ಟು ಇನ್ಕ್ರಿಮೆಂಟ್ ಆಗಿದ್ದು, ಉಳಿದಿರೋದ್ರಲ್ಲಿ ಎಲ್ಲದರಲ್ಲೂ ನಿಯರ್ಲಿ 1000ವರೆಗೆ ಇನ್ಕ್ರಿಮೆಂಟ್ ಆಗಿದೆ UECಯಲ್ಲಿ, ಆಯಿತಾ. ಮತ್ತೆ ನೋಡಿ ಜನರಲ್ ಮೆರಿಟಲ್ಲಿ ಎಷ್ಟಿದ್ದಿತ್ತು, 4257 ಇದ್ದಿತ್ತು, 5267 ಆಗಿದೆ. ಅಂದರೆ ಅರೌಂಡ್ 1000 ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ, ಸರಿನಾ. ಅದಾದ ನಂತರ SC ಗ್ರೂಪಲ್ಲಿ ನೋಡಿ, SC ಗ್ರೂಪಲ್ಲಿ ಚೇಂಜಸ್ ಆಗಲಿಲ್ಲ. ಫಸ್ಟ್ ರೌಂಡಲ್ಲಿ ಎಷ್ಟಿದ್ದಿತ್ತು ಸೇಮ್ ಕ್ಯಾರಿ ಫಾರ್ವರ್ಡ್ ಆಗಿದೆ ಸೆಕೆಂಡ್ ರೌಂಡಿಗೆ. ಆ್ಯಂಡ್ ST ಗ್ರೂಪಲ್ಲೂ ಕೂಡ ಫಸ್ಟ್ ರೌಂಡಲ್ಲಿ ಎಷ್ಟಿದ್ದಿತ್ತು 24,190 ಇದ್ದಿತ್ತು, ಸೆಕೆಂಡ್ ರೌಂಡಲ್ಲೂ ಕೂಡ 24,190 ಆಗಿದೆ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಗೊತ್ತುಂಟಾ, ಇಲ್ಲಿ ನಿಮ್ಗೆ ಒಂದು ಕನ್ಕ್ಲೂಷನ್ ಅಂತಲ್ಲ, ಒಂದು ಐಡಿಯಾ ಬರ್ಬೋದು. ಗ್ರೂಪ್ 1 SC ST ಇದರಲ್ಲಿ ಚೇಂಜಸ್ಗಳು ಜಾಸ್ತಿ ಆಗ್ತಾ ಇಲ್ಲ. ಓಕೆ, ಅದು ಬಿಟ್ಟು ಜನರಲ್ ಮೆರಿಟ್ 3A 3B 2A 2B ಇಲ್ಲಿ ಸ್ವಲ್ಪ ವೇರಿಯೇಷನ್ ಸ್ವಲ್ಪ ಹೈ ಲೆವೆಲಲ್ಲಿ ಆಗ್ತಾ ಇದೆ, ಸರಿಯಾ. ಎಲ್ಲದರಲ್ಲೂ ಆಗುತ್ತೆ, ಬಟ್ SC ST ಕ್ಯಾಟಗರಿ ಬಿಟ್ಟು ಉಳಿದದ್ದು ಎಲ್ಲ ಕ್ಯಾಟಗರಿಗೂ ವೇರಿಯೇಷನ್ ಆಗೇ ಆಗಿದೆ. ಬಟ್ ಸ್ವಲ್ಪ ರೇಂಜ್ಗಳು ಸ್ವಲ್ಪ ವೇರಿಯೇಷನ್ ಆಗಿದೆ. ಅಂದರೆ ಒಂದು ಕ್ಯಾಟಗರಿಲಿ ತುಂಬ ಹೈ ವೇರಿಯೇಷನ್ ಆಗಿದೆ, ಒಂದು ಕ್ಯಾಟಗರಿಲಿ ತುಂಬ ಹೈ ಆಗಿಲ್ಲ, ಲೋ ಆಗಿದೆ, ಸರಿ ಅಷ್ಟೇ. ಬಟ್ ಅಲ್ಟಿಮೇಟಾಗಿ ಎಲ್ಲ ಕ್ಯಾಟಗರಿಲಿ ಆಲ್ಮೋಸ್ಟ್ ವೇರಿಯೇಷನ್ ಆಗಿದೆ, ಸರಿನಾ. ಈಗ ಕಂಪ್ಯೂಟರ್ ಸೈನ್ಸ್ ನೋಡಿ ಸ್ಟೂಡೆಂಟ್ಸು, ರೈಟ್ ಸೈಡಲ್ಲಿ ನೋಡಿ 1 ಗ್ರೂಪ್ ಅವರಿಗೆ 4711, 1 ಗ್ರೂಪ್ ಅವರಿಗೆ 5809 ಸೆಕೆಂಡ್ ರೌಂಡಲ್ಲಿ. ಅಂದರೆ ನೋಡಿ ಹತ್ರ 4700ಇಂದ 5800 1100 ಇನ್ಕ್ರಿಮೆಂಟ್ ಆಗಿದೆ. 2A ಗ್ರೂಪಲ್ಲಿ ನೋಡಿ 4503ಇಂದ 5052ಗೆ ಹೋಗಿದೆ. ಅಂದರೆ ಈಗೇನು ಇದರಲ್ಲಿ ಜಾಸ್ತಿ ವೇರಿಯೇಷನ್ ಆಗಿಲ್ಲ, 500 ವೇರಿಯೇಷನ್ ಆಗಿದೆ 2A ಗ್ರೂಪ್ ಅವರಿಗೆ, ಬಟ್ ವೇರಿಯೇಷನ್ ಆಗಿದೆ. 2B ಗ್ರೂಪ್ ಅವರಿಗೆ 4589ಇಂದ 4589ಗೆ ನಿಂತ್ಕೊಂಡಿದೆ. ದರ್ ಇಸ್ ನೋ ವೇರಿಯೇಷನ್ ಇನ್ 2B ಗ್ರೂಪ್ ಎಲ್ಲಿ, ಆಯಿತಾ. ಕಂಪ್ಯೂಟರ್ ಸೈನ್ಸಲ್ಲಿ ಏನು ನೋಡಿ ಮತ್ತೊಂದು ನೆನ್ಪಿಟ್ಕೊಳ್ಳಿ, ಕಂಪ್ಯೂಟರ್ ಸೈನ್ಸಲ್ಲಿ ವೇರಿಯೇಷನ್ಸ್ ಆಗೋದು ತುಂಬ ಕಡಿಮೆ, ಆಗೋದಿಲ್ಲ ಅಂತಾರೆ, ಮಚ್ ವೇರಿಯೇಷನ್ಸ್ ಆಗೋದಿಲ್ಲ. ಬಟ್ ಇಟ್ಸ್ ಅಲೈಡ್ ಬ್ರಾಂಚಸ್ ಇದೆಯಲ್ಲ, ಅಲ್ಲಿ ವೇರಿಯೇಷನ್ಸ್ ಆಗೋ ಚಾನ್ಸಸ್ ತುಂಬ ಇದೆ, ಹೈ ಚಾನ್ಸ್ ಇದೆ, ಆಯಿತಾ. ಮತ್ತೆ ನೋಡಿ 2B ಗ್ರೂಪಲ್ಲಿ ನೋಡಿ 4000 ಆಯ್ತಲ್ಲ. 3A ಗ್ರೂಪ್ ಅವರಿಗೆ ನೋಡಿ 2769ಇಂದ 3400ಗೆ ಹೋಗಿದೆ. ಅಂದರೆ 700 ಅರೌಂಡ್ ಇನ್ಕ್ರಿಮೆಂಟ್ ಆಗಿದೆ. ಇನ್ನು 3B ಗ್ರೂಪ್ ಅವರಿಗೆ ನೋಡಿ, 3B ಗ್ರೂಪ್ ಅವರಿಗೆ
2800 ಆಯ್ತಲ್ಲ 3B ಗ್ರೂಪ್. ಜನರಲ್ ಮೆರಿಟ್ ಅವ್ರಿಗೆ ನೋಡಿ 2381 2929 ಹೋಗಿದೆ, ಅಂದರೆ ಅರೌಂಡ್ 600 ಇನ್ಕ್ರಿಮೆಂಟ್ ಆಗಿದೆ. ಅಂದರೆ ಇಲ್ಲಿ SC/ST ಕ್ಯಾಟಗರಿ ಕೂಡ ಇನ್ಕ್ರಿಮೆಂಟ್ ಆಗಿದೆ. SC ಗ್ರೂಪ್ ಅವರಿಗೆ 16,000 20,000 ಇನ್ಕ್ರಿಮೆಂಟ್ ಆಗಿದೆ. ಆ್ಯಂಡ್ ST ಗ್ರೂಪ್ ಅವರಿಗೆ 14,000 15,000 ಇನ್ಕ್ರಿಮೆಂಟ್ ಆಗಿದೆ. ಅಂದರೆ CS ಅಲ್ಲೂ ಕೂಡ ಇನ್ಕ್ರಿಮೆಂಟ್ ಆಗಿದೆ, ಬಟ್ ಬಿಗ್ ವೇರಿಯೇಷನ್ ಇಲ್ಲ. ಓಕೆ, ಬಿಗ್ ವೇರಿಯೇಷನ್ ಇಲ್ಲ. ಇನ್ಕ್ರಿಮೆಂಟ್ ಆಗುತ್ತೆ ಸ್ಟೂಡೆಂಟ್ಸು, 100% ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅದು ಟಾಪ್ 10ನಲ್ಲಿ ಅಪ್ ಟು 1000, ಮೋರ್ ದ್ಯಾನ್ 1000 ಆಗೋದು ತುಂಬ ರೇರ್ ಆಯಿತಾ. ಅಪ್ ಟು 1000 ವೇರಿಯೇಷನ್ಸ್ ಆಗ್ಬೋದು ಆಯಿತಾ, ಜಂಪ್ ಆಗ್ಬೋದು. ಟಾಪಲ್ಲಿ ನಾನು ಹೇಳ್ತಾ ಇರೋದು ಟಾಪ್ 10 ಕಾಲೇಜಸ್ಗಳಲ್ಲಿ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಆಗ್ಲೂಬೋದು ಜಾಸ್ತಿ ಆಯಿತಾ. ನೆಕ್ಸ್ಟ್ ನೋಡಿ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನಾನು ಹೇಳ್ತಾ ಇರೋದು. EC ನೋಡಿ 1 ಗ್ರೂಪ್ ಅವ್ರಿಗೆ 15,177 ಇದ್ದಿತ್ತು, ಇಲ್ಲಿ 15,177 ವೇರಿಯೇಷನ್ ಆಗಿಲ್ಲ ಆಯಿತಾ. 2A ಗ್ರೂಪ್ ಅವರಿಗೆ 27,069 ಇದ್ದಿತ್ತು, ಇಲ್ಲಿ ಬಂದಾಗ EC ಅವರಿಗೆ 2A ಗ್ರೂಪ್ ಅವರಿಗೆ 9,878 ಇದ್ದಿತ್ತು, ಇಲ್ಲಿ ಬಂದಾಗ 11,168 ಆಗಿದೆ. ಅರೌಂಡ್ 1,500 ಇನ್ಕ್ರಿಮೆಂಟ್ ಆಗಿದೆ. ಯಾರಿಗೆ? 2A ಗ್ರೂಪ್ ಅವರಿಗೆ. 2B ಗ್ರೂಪ್ ಅವರಿಗೆ ನೋಡಿ ಇಲ್ಲಿ EC 14,932 ಇದ್ದಿತ್ತು, 14,932 ಹಾಗೆ ಇದೆ, ಚೇಂಜಸ್ಗಳಾಗಿಲ್ಲ. ಓಕೆ, ನೆಕ್ಸ್ಟ್ 3A ಗ್ರೂಪ್ ಅವ್ರಿಗೆ ನೋಡಿ ಇಲ್ಲಿ 7,229 ಇದ್ದಿತ್ತು, 8,896 ಹೋಗಿದೆ, ಅರೌಂಡ್ 1,500 ಪ್ಲಸ್ ಇನ್ಕ್ರಿಮೆಂಟ್ ಆಗಿದೆ. 3B ಗ್ರೂಪ್ ಅವ್ರಿಗೆ ನೋಡಿ 7,649 ಇದ್ದಿತ್ತು, 9,199 ಇನ್ಕ್ರಿಮೆಂಟ್ ಆಗಿದೆ ಸ್ಟೂಡೆಂಟ್ಸು. ಜನರಲ್ ಮೆರಿಟ್ ಅವ್ರಿಗೆ ನೋಡಿ ಇಲ್ಲಿ 6,878 ಆಗಿದೆ, ಇಲ್ಲಿ ಜನರಲ್ ಮೆರಿಟ್ ಅವರಿಗೆ 7,766 ಆಗಿದೆ, ಇನ್ಕ್ರಿಮೆಂಟ್ ಆಗಿದೆ. ಅಂದರೆ ಎಲ್ಲೂ ಕೂಡ ಡಿಕ್ರಿಮೆಂಟ್ ಆಗಿದ್ದಿಲ್ಲ. ಓಕೆ, ಅಂದರೆ ಎಲ್ಲೂ ಕೂಡ ಡಿಕ್ರಿಮೆಂಟ್ ಆಗಿಲ್ಲ. SC ಕ್ಯಾಟಗರಿಗೂ ಇನ್ಕ್ರಿಮೆಂಟ್ ಆಗಿದೆ, ST ಕ್ಯಾಟಗರಿಗೂ ಇನ್ಕ್ರಿಮೆಂಟ್ ಆಗಿದೆ. ಟಾಪ್ 10ನಲ್ಲಿ ಆಲ್ಮೋಸ್ಟ್ ಒಂದು 1000 ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಸಲ್ಲಿ 1000 ಆರ್ 1,200 ಆ ಅರೌಂಡಲ್ಲಿ ಆಗುತ್ತೆ. EC ಅಪ್ ಟು 1,500ವರೆಗೂ ಕೂಡ ವೇರಿಯೇಷನ್ಸ್ ಆಗಿರೋದು ಇದೆ. ಓಕೆ, ಇದು UVC ಬಗ್ಗೆ ನಾನು ಮಾತಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ನಾನು ಯಾವುದಕ್ಕೆ ಹೋಗ್ತೇನೆ? ಡಾಕ್ಟರ್ ಅಂಬೇಡ್ಕರ್ ಹೋಗ್ತೇನೆ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನೋಡಿ ಸ್ಟೂಡೆಂಟ್ಸು, ನಾನು ಒಂದೊಂದೇ ಬ್ರಾಂಚನ್ನು ತಗೊಳ್ತೇನೆ, ಜಾಸ್ತಿ ತಗೊಳ್ಳೋದಿಲ್ಲ. CS ಮತ್ತು EC ಮಾತ್ರ ತಗೊಳ್ತೇನೆ. ಕಂಪ್ಯೂಟರ್ ಸೈನ್ಸ್ ನೋಡಿ ಅಂಬೇಡ್ಕರ್ಲಿ 8,862 ಇದ್ದಿತ್ತು ಫಸ್ಟ್ ಗ್ರೂಪ್ ಅವರಿಗೆ, 10,667 ಹೋಗಿದೆ. ಮೀನಿಂಗ್ ಟು ಸೇ ದಟ್ ಅರೌಂಡ್ 2,000 ಇನ್ಕ್ರಿಮೆಂಟ್ ಆಗಿದೆ. ಅಂದರೆ ನೋಡಿ ಟಾಪ್ 10 to 20 ಆಲ್ಮೋಸ್ಟ್ ಒಂದು 2,000ವರೆಗೆ ಇನ್ಕ್ರಿಮೆಂಟ್ ಆಗೋ ಚಾನ್ಸಸ್ ಇದೆ. ಟಾಪ್ 10 to 20, ಟಾಪ್ 10 ವರೆಗೆ CS ಕ್ಯಾಟಗರಿಯಲ್ಲಿ ಅಪ್ ಟು ಒಂದು 1,000 to 1,500, ನಾಟ್ ಮೋರ್ ದೆನ್ ದಟ್. ಓಕೆ, ಎನಿ ಕ್ಯಾಟಗರಿ, ಇಟ್ ಮೈಟ್ ಬಿ ಎನಿ ಕ್ಯಾಟಗರಿ, ಟಾಪ್ 10 ಒಳಗಡೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗೋ ವೇರಿಯೇಷನ್ಸ್ ಕಡಿಮೆ ಆಗ್ಲೂಬಹುದು. ಓಕೆ, ಬಟ್ ಟಾಪ್ 10ಇಂದ 20 ಹೋದರೆ ಅಂಬೇಡ್ಕರ್ 20 ಒಳಗೆ ಇಡ್ಬೋದು. ಬಟ್ ರೀಸೆಂಟ್ ಡೇಸಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಡಲ್ ಇದೆ, ನೋಡ್ಕೊಳ್ಳಿ. ಬಟ್ ಸ್ಟಿಲ್ ಓಕೆ, ಲಾಸ್ಟ್ ಇಯರ್ ಎಲ್ಲ ಟಾಪ್ 10ಅಲ್ಲಿ 20ಅಲ್ಲಿ ಇಟ್ಟಿದ್ರು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನು 2A ಗ್ರೂಪ್ ಅವ್ರಿಗೆ ನೋಡಿ 9,409 11,000 ಹೋಗಿದೆ. ಇದು ಕೂಡ ನೋಡಿ ಅರೌಂಡ್ 1,600 ಪ್ಲಸ್ ಇನ್ಕ್ರಿಮೆಂಟ್ ಆಗಿದೆ ಅಲ್ವಾ, 1,600 ಪ್ಲಸ್. ನೆಕ್ಸ್ಟ್ 2B ಗ್ರೂಪ್ ಅವ್ರಿಗೆ ನೋಡಿ ಇಲ್ಲಿ 9,492 9,492 ಅಲ್ಲೇ ಸ್ಟಾಪ್ ಆಗಿದೆ. ಮೇ ಬಿ 2B ಗ್ರೂಪಲ್ಲಿ ಫಸ್ಟ್ ರೌಂಡಲ್ಲಿ ಯಾರಾಗಿದ್ರು ಅವ್ರು ಮತ್ತೆ ಚೇಂಜಸ್ ಮಾಡಲಿಲ್ಲ, ಹೋಗಿ ಅಡ್ಮಿಷನ್ ಆಗಿರ್ಬೋದು, ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಆಗಿರ್ಬೋದು. 3A ಗ್ರೂಪಲ್ಲಿ ನೋಡಿ, ಇಲ್ಲಿ 3A ಗ್ರೂಪಲ್ಲಿ ನೋಡಿ 7,422 9,486, ಮೀನಿಂಗ್ ಟು ಸೇ ದಟ್ ಅರೌಂಡ್ 2,000 ಇನ್ಕ್ರಿಮೆಂಟ್ ಆಗಿದೆ ಆಯಿತಾ. 3B ಗ್ರೂಪಲ್ಲಿ ನೋಡಿ 8,444 9,595, ಅರೌಂಡ್ 1,000 ಇನ್ಕ್ರಿಮೆಂಟ್ ಆಗಿದೆ. 3B ಆಯಿತು. ಜನರಲ್ ಮೆರಿಟ್ ನೋಡಿ 7,369 9,059 ಅಂದರೆ ಎಷ್ಟಾಯ್ತು ಹೇಳಿ, 1,700 ಇನ್ಕ್ರಿಮೆಂಟ್ ಆಗಿದೆ. SC ಗ್ರೂಪಲ್ಲಿ 22,137 26,000 ಹೋಗಿದೆ, ಅರೌಂಡ್ 4,000 ಇನ್ಕ್ರಿಮೆಂಟ್ ಆಗಿದೆ. ST ಗ್ರೂಪಲ್ಲಿ 22,450 25,706, ಅರೌಂಡ್ 3,000 ಇನ್ಕ್ರಿಮೆಂಟ್ ಆಗಿದೆ. ಹಾಗಾದರೆ ನಾನು ಏನು ಹೇಳ್ಬೋದು ಅಂತ ಕೇಳಿದರೆ, ನಿಮ್ಗೆ ನೋಡಿ, ಅಂದರೆ ನನಗೆ ಎಲ್ಲದನ್ನು ನಾವು ಎತ್ಕೊಡ್ತಾ ಇಲ್ಲ, ನಿಮ್ಗೆ ಒಂದು ಐಡಿಯಾ ಕೊಡ್ತಾ ಇದ್ದೇನೆ. ಟಾಪ್ 10ನಲ್ಲಿ 1,000ವರೆಗೂ ಇನ್ಕ್ರಿಮೆಂಟ್, 1,000 to 1,500ವರೆಗೂ ಇನ್ಕ್ರಿಮೆಂಟ್ ಆಗಿದೆ ಅಲ್ವಾ. ಟಾಪ್ 10 to 20ಅಲ್ಲಿ ಅರೌಂಡ್ 2,000ವರೆಗೂ 100% ಇನ್ಕ್ರಿಮೆಂಟ್ ಆಗೋ ಚಾನ್ಸಸ್ ತುಂಬ ಇದೆ. 1,500 to 2,000 ನಿಮ್ದು ಏನು ರ್ಯಾಂಕ್ ಇದೆ ಅದರಿಂದ ಒಂದು 2,000ವರೆಗೆ ಇನ್ಕ್ರಿಮೆಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಓಕೆ, ಮತ್ತು RV ಕಾಲೇಜಿಂದ ನಾನು ಇದು ಕೊಡ್ತಾ ಇದ್ದೇನೆ. ಯಾಕಂತ ಕೇಳಿದರೆ, ಈಸ್ ಇಟ್ ಸೇಫ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಅಂತ. RV ಕಾಲೇಜಲ್ಲಿ ವೇರಿಯೇಷನ್ ಆಗಿದ್ದು ತುಂಬ ರೇರ್, ಹಾಗೇ ಇಲ್ಲ ಅಂತ ಹೇಳ್ತಾ ಇಲ್ಲ, ತುಂಬ ರೇರ್. ನೋಡಿ ಕಂಪ್ಯೂಟರ್ ಸೈನ್ಸ್ ಇದೆ, ಎಕ್ಸಾಂಪಲ್ ಕೊಡ್ತೇನೆ ನೋಡಿ. 749 ಇದ್ದಿತ್ತು, 658 ಇದ್ದಿತ್ತು, 749 ಆಗಿದೆ. ಅಂದರೆ ಎಷ್ಟು ಹೇಳಿ, ಒಂದು 100 ರ್ಯಾಂಕ್ ಇನ್ಕ್ರಿಮೆಂಟ್ ಆಗಿದೆ ಆಯಿತಾ. ಯಾರಿಗೆ? ಗ್ರೂಪ್ 1 ಅವರಿಗೆ. 2A ಗ್ರೂಪ್ ಅವ್ರಿಗೆ ನೋಡಿ RVಯಲ್ಲಿ
ಕಂಪ್ಯೂಟರ್ ಸೈನ್ಸ್ 873 ಇದ್ದಿತ್ತು 1092 ಆಗಿದೆ. ಅರೌಂಡ್ 150-200 ಇನ್ಕ್ರಿಮೆಂಟ್ ಆಗಿದೆ. ಆಯಿತಾ. ಆರ್ ವಿಯಲ್ಲಿ 2B ಗ್ರೂಪ್ ಅವರಿಗೆ ನೋಡಿ 1100 ಇದ್ದಿತ್ತು 1100, ಏನೂ ವೇರಿಯೇಷನ್ ಆಗಿಲ್ಲ. 3A ಗ್ರೂಪ್ ಅವರಿಗೆ ನೋಡಿ 395 ಇದ್ದಿತ್ತು 397 ಆಗಿದೆ. 2 ರ್ಯಾಂಕ್ ಇನ್ಕ್ರಿಮೆಂಟ್ ಆಗಿದೆ ಅಷ್ಟೇ, ಓನ್ಲಿ 2 ರ್ಯಾಂಕ್. ಆಯಿತಾ. ಅದಾದಮೇಲೆ 3A ಗ್ರೂಪ್ ಆಗಿದೆಯಲ್ಲ, 3B ಗ್ರೂಪ್ ಅವರಿಗೆ 1266 ಇದ್ದಿತ್ತು. 3B ಗ್ರೂಪ್ ಅವರಿಗೆ 501 ಇದ್ದಿತ್ತು. 3B ಗ್ರೂಪ್ ಅವರಿಗೆ 544 ಆಗಿದೆ. ಸರಿನಾ. ಜನರಲ್ ಮೆರಿಟ್ ಅವರಿಗೆ 242 ಇದ್ದಿತ್ತು, 310 ಆಗಿದೆ. ಅರೌಂಡ್ ಜಾಸ್ತಿ ಅಂದರೆ ಆರ್ ವಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸಿಗೆ ಜಾಸ್ತಿ ಅಂದರೆ 100 ರ್ಯಾಂಕ್ಗಳು ಇನ್ಕ್ರೀಸ್ ಆಗ್ಬೋದು ಅಷ್ಟೇ. ಓಕೆ, 100 ರ್ಯಾಂಕ್ಗಳು ಇನ್ಕ್ರೀಸ್ ಆಗ್ಬೋದು. SC ಗ್ರೂಪಲ್ಲಿ ನೋಡಿ, ಫಸ್ಟ್ ರೌಂಡಲ್ಲಿ SC ಗ್ರೂಪಲ್ಲಿ 2668 ಇದ್ದಿತ್ತು, 4008 ಆಗಿದೆ. ಅಂದರೆ ST ಗ್ರೂಪಲ್ಲಿ ಇನ್ಕ್ರಿಮೆಂಟ್ 1500 ಆಗಿದೆ. SC ಮತ್ತು STಯಲ್ಲಿ ನೋಡೋಣ. ST ಗ್ರೂಪಲ್ಲಿ 4767 ಇದ್ದಿತ್ತು, 7132 ಆಗಿದೆ. SC ಮತ್ತು ST ಕ್ಯಾಟಗರಿ ಸ್ವಲ್ಪ ಬಿಗ್ ವೇರಿಯೇಷನ್ ಆಗಿದೆ. ಅದು ಬಿಟ್ಟರೆ ಬೇರೆ ಕ್ಯಾಟಗರಿಯವರಿಗೆ 100 ವೇರಿಯೇಷನ್ಸ್ ಜಾಸ್ತಿ. ಓಕೆ, ಯಾವುದರಲ್ಲಿ ಆರ್ ವಿ ಕಾಲೇಜಲ್ಲಿ. ಸೊ ನನ್ನ ಪ್ರಕಾರ ನೀವು ಫಸ್ಟ್ ರೌಂಡಲ್ಲೇ ನಿಮ್ಮದು ಡಿಸಿಷನ್ ತೊಗೊಳ್ಳೋದು ಬೆಟರ್. ಓಕೆ, ಒಂದು 50, 60, 100 ಅಪ್ ಟು 100 ರ್ಯಾಂಕ್ ಅಥವಾ ಅಪ್ ಟು 200 ರ್ಯಾಂಕ್ವರೆಗೆ ವೇರಿಯೇಷನ್ ಇದ್ದರೆ ಅಥವಾ 150 ವೇರಿಯೇಷನ್ ಇದ್ದರೆ ಟ್ರೈ ಮಾಡ್ಬೋದು ಅಷ್ಟೇ. ಅದು ಡೌಟು, ಯಾಕಂದರೆ ತುಂಬ ಡಿಮ್ಯಾಂಡಿಂಗಲ್ಲಿದೆ ಅದಕ್ಕೋಸ್ಕರ. ಆಯಿತಾ. ಸೊ ಸುಮ್ಮನೆ ವೆಯ್ಟ್ ಮಾಡೋದಕ್ಕಿಂತ ಬೆಟರ್ ಹೋಗಿ ಅಡ್ಮಿಷನ್ ಆಗೋದು ಒಳ್ಳೆಯದು. ನೆಕ್ಸ್ಟ್ ನಾನು ಬೇರೆ ಕಾಲೇಜಿನ ಹೇಳ್ತೇನೆ ಸ್ಟೂಡೆಂಟ್ಸ್. ಟಾಪ್ 10 ಇದು ಆಲ್ರೆಡಿ ಹೇಳಿದ್ದೇನೆ. ಅಂದರೆ ಒಂದು ಕಾಲೇಜ್ ಇದು ಕೊಟ್ಟು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೇನೆ. ಈಗ MVJ ಕಾಲೇಜ್, ಲೈಕ್ ಈಗ ಟಾಪ್ 30 ಮೇಲ್ಗಡೆ, ಈಗ 25 to 35 ಅಂತ ಅಂದ್ಕೊಳ್ಳೋಣ. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 21,209ಇಂದ 23,559 ಆಗಿದೆ. ಅಂದರೆ 2500 ವೇರಿಯೇಷನ್ ಆಗಿದೆ ಗ್ರೂಪ್ 1 ಅವರಿಗೆ. 2A ಗ್ರೂಪ್ ಅವರಿಗೆ ನೋಡಿ 20,006ಇಂದ 20,638ಇಂದ 22,275 ಆಗಿದೆ. 2B ಗ್ರೂಪ್ ಅವರಿಗೆ ನೋಡಿ ಕಂಪ್ಯೂಟರ್ ಸೈನ್ಸಲ್ಲಿ 23,778ಇಂದ 27,974 ಆಗಿದೆ. ಅರೌಂಡ್ 4,000ವರೆಗೆ ಇನ್ಕ್ರಿಮೆಂಟ್ ಆಗಿದೆ 2B ಗ್ರೂಪ್ ಅವರಿಗೆ. 3A ಗ್ರೂಪ್ ಅವರಿಗೆ ನೋಡಿ 17,677ಇಂದ 3B ಗ್ರೂಪ್ ಅವರಿಗೆ 3A ಗ್ರೂಪ್ ಅವರಿಗೆ 17,676ಇಂದ ಎಲ್ಲಿಗೆ ಹೋಗಿದೆ ನೋಡಿ 20,455 ಅಲ್ವಾ. ಆಮೇಲೆ ನೋಡಿ 3B ಗ್ರೂಪ್ ನೋಡಿ 3B ಗ್ರೂಪ್ 18,325ಇಂದ 20,131ಗೆ ಹೋಗಿದೆ. ಜನರಲ್ ಮೆರಿಟ್ ನೋಡಿ 17,147ಇಂದ 19,389ಗೆ ಹೋಗಿದೆ. SC ಗ್ರೂಪ್ ನೋಡಿ 47,148ಇಂದ 52,000ಗೆ ಹೋಗಿದೆ. ST ಗ್ರೂಪ್ 53,374ಇಂದ 53,374 ಸ್ಟಾಪ್ ಆಗಿದೆ. ಮೀನಿಂಗ್ ಟು ಸೇ ದ್ಯಾಟ್, ಕರೆಕ್ಟ್ ಕೇಳ್ಕೊಳ್ಳಿ, ಟಾಪ್ 1ಇಂದ 10 ಒಳಗಡೆ ಅಪ್ ಟು ಇಲ್ಲದಿದ್ರೆ ಒಂದು 500 ಪ್ಲಸ್ ಇನ್ಕ್ರಿಮೆಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಅಪ್ ಟು 1500ವರೆಗೆ ಹೋಗುತ್ತೆ ಎನಿ ಕ್ಯಾಟಗರಿ. ಓಕೆ, ಟಾಪ್ 10ಇಂದ ಒಂದು 25ವರೆಗೆ ಅಪ್ ಟು ಒಂದು 2,500ಗೆ ಹೋಗ್ಬೋದು ಅಥವಾ 3,000ಗೆ ಹೋಗ್ಬೋದು. ಆಯಿತಾ. ಅದೇ ನಿಮ್ಗೆ 25ಇಂದ 35 ಟಾಪ್ ಕಾಲೇಜಲ್ಲಿ ಅಪ್ ಟು ಒಂದು 3,000ವರೆಗೆ ಹೋಗ್ಬೋದು. 3,500. ಓಕೆ, 10,000 ವೇರಿಯೇಷನ್ ಎಕ್ಸ್ಪೆಕ್ಟ್ ಮಾಡಬೇಡಿ ಎಲ್ಲಿ ಟಾಪ್ 35ವರೆಗೆ. ಆಯಿತಾ, ಟಾಪ್ 35ವರೆಗೆ. ಯಾಕಂದರೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದಾಗ ಹಾಗೆ ಅನಿಸ್ತಾ ಇದೆ. ಓಕೆ, ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬೋದು, ಅಪ್ ಟು 4,000 ಆಗ್ಬೋದೇನೋ, ಆದರೆ ಅಷ್ಟೇ. ಓಕೆ, ಈಗ ಇನ್ನೂ ನಾನು ನಿಮಗೆ ಟಾಪ್ 40ನ ನಂತರ ಬೇರೆ ಈಗ 45th ಕಾಲೇಜ್, ಈಗ ಈಸ್ಟ್ ಪಾಯಿಂಟ್ ಅದನ್ನು ನೋಡ್ತೇನೆ. ಯಾಕಂದರೆ ಅದೆಲ್ಲ ನೆಕ್ಸ್ಟ್ ಬರುತ್ತಲ್ಲ ನಿಮಗೆ. PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಬೇಡ, ಯಾಕಂದರೆ ಟಾಪ್ 30 ಒಳಗಡೆ ಬರುತ್ತೆ. ಆಲ್ರೆಡಿ ಅದನ್ನು ನಾನು ಹೇಳಿದ್ದೇನೆ. ಓಕೆ, ಬೇರೆ ಕಾಲೇಜ್ ಹೇಳ್ತೇನೆ ನಾನು ನಿಮಗೆ. ಅಂದರೆ ನಾನು ಇದರಾಗಿ ಹೇಳ್ತಾ ಇರೋದು ಇದೇ ಪರ್ಟಿಕ್ಯುಲರ್ಲಿ ಅದೇ ಕಾಲೇಜನ್ನು ತಗೊಳ್ತಾ ಇಲ್ಲ ನಾನು ಒಂದು ಸೇಮ್ ಟೈಪ್ ಆಫ್ ಕಾಲೇಜನ್ನು ತಗೊಳ್ತಾ ಇದ್ದೇನೆ ಅಷ್ಟೇ. ಅಂದರೆ ಎಲ್ರಿಗೂ ಐಡಿಯಾ ಬರಲಿ ಅಂತ ಸ್ಟೂಡೆಂಟ್ಸು ಅಷ್ಟೇ. ಸಾರಿ, ಒಂದು ನಿಮಿಷ. ವಿದ್ಯಾವರ್ಧಕ ಟಾಪ್ 25 ಒಳಗಡೆ ಬರುತ್ತೆ. ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೇಡ, ದಿಸ್ ಈಸ್ ನಾಟ್ ಗುಡ್ ಚಾಯ್ಸ್. ಓಕೆ, HKBK ತಗೊಳ್ತೇನೆ ನಾನೀಗ. HKBK E083. ಓಕೆ, HKBK ತೋರಿಸ್ತೇನೆ ನೋಡಿ ನಿಮಗೀಗ. ಇಲ್ಲಿದೆ ನೋಡಿ E083 HKBK. ಯಾಕಂತ ಕೇಳಿದರೆ ನಾನು ನಿಮಗೆ ಯಾಕೆ ಇದನ್ನೇ ತೋರಿಸ್ತಾ ಇದ್ದೇನೆ ಕೇಳಿದರೆ, ಸ್ವಲ್ಪ ಇದೊಂದು ಟಾಪ್ 40 ಮೇಲ್ಗಡೆ ಬರುತ್ತೆ ನೋಡಿ, ಅದಕ್ಕೋಸ್ಕರ HKBK. ಇಲ್ಲಿ ನೋಡಿ ಗ್ರೂಪ್ 1ನಲ್ಲಿ CS 45,181 ಇದ್ದಿತ್ತು, 45,181 ಆಗಿದೆ. 2A ಗ್ರೂಪಲ್ಲಿ
45,792 ಇದ್ದಿತ್ತು 50,000 ಆಗಿದೆ. ಅಂದರೆ ಏನು ಹೇಳಿ, ಅರೌಂಡ್ 4,000 to 5,000 ಇನ್ಕ್ರಿಮೆಂಟ್ ಆಗಿದೆ, 4,000 ಪ್ಲಸ್. 2B ಗ್ರೂಪಲ್ಲಿ ನೋಡಿ 37,924 37,000 42,000 ಹೋಗಿದೆ. ಅಂದರೆ 38,000 ಅಂತ ತೊಗೊಂಡ್ರೆ 4,000 ಇನ್ಕ್ರಿಮೆಂಟ್ ಆಗಿದೆ. 3A ಗ್ರೂಪಲ್ಲಿ ನೋಡಿ ಸ್ಟೂಡೆಂಟ್ಸ್ 40,140 40,854 ಬಿಗ್ ವೇರಿಯೇಷನ್ ಇಲ್ಲ, ಗೊತ್ತಾಯ್ತಾ. 3A ಗ್ರೂಪಲ್ಲಿ. 3B ಗ್ರೂಪಲ್ಲಿ 39,824 44,000 44,488 ಆಗಿದೆ. ಜನರಲ್ ಮೆರಿಟಲ್ಲಿ 37,408 40,164 ಆಗಿದೆ. ಬಿಗ್ ವೇರಿಯೇಷನ್ ಇಲ್ಲ, ಅರೌಂಡ್ 1,000 ಅಷ್ಟೇ, ನಾಟ್ ಮೋರ್ ದೆನ್ ದ್ಯಾಟ್. SC ಗ್ರೂಪಲ್ಲಿ 79,000 86,000 ಹೋಗಿದೆ. ST ಗ್ರೂಪಲ್ಲಿ 84,000 1,19,000 ಹೋಗಿದೆ. 1,90,000 ST ಗ್ರೂಪಲ್ಲಿ. ಓಕೆ, ಸೊ ಅಂದರೆ ಈಗ ನಿಮಗೆ ನಾನು ಇದೇ ಯಾಕೆ ತಗೊಂಡೆ ಅಂತ ಕೇಳಿದರೆ ಗೊತ್ತಾಯ್ತಲ್ಲ. ಓವರ್ ಆಲ್ ಆಗಿ ನಾನು ನಿಮ್ಗೆ ಏನು ಹೇಳ್ತಾ ಇರೋದು ಕೇಳಿದರೆ, ಸಿಂಪಲ್ ಸ್ಟೂಡೆಂಟ್ಸು, ನಾನು ಇದರಿಂದ ಇಷ್ಟು ಸಾಕಲ್ಲ, ನಿಮ್ಗೆ ಆಲ್ಮೋಸ್ಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಟಾಪ್ 10 ಒಳಗಡೆ ಅಪ್ ಟು 1,500 ಹೋಗ್ಬೋದು ಅಷ್ಟೇ, ನಾಟ್ ಮೋರ್ ದೆನ್ ದ್ಯಾಟ್. ಅಪ್ ಟು 1,500 ಅಥವಾ 1,500 ಅಂತೂ ಆಲ್ಮೋಸ್ಟ್ ವೇರಿಯೇಷನ್ಸ್ ಇರುತ್ತೆ. ಅಪ್ ಟು 1,500 ಟಾಪ್ 10 25ವರೆಗೆ ಅಪ್ ಟು ಒಂದು 2,500 ಆರ್ 3,000ವರೆಗೆ ಹೋಗ್ಬೋದು. ಅದ್ರ ಮೇಲೆ ಹೋಗೋದಿಲ್ಲ. 2,500 ಜಾಸ್ತಿ, ಅದ್ರ ಮೇಲೆ ಹೋಗಿಲ್ಲ. ಟಾಪ್ 25 ಟಾಪ್ 35ವರೆಗೆ ಅಥವಾ ಟಾಪ್ 40 ಹೊರಗಡೆ ಅಪ್ ಟು 3,500ವರೆಗೆ ಹೋಗ್ಬೋದು, ಅಥವಾ 4,000 3,500. ಇನ್ನು ಟಾಪ್ 14 ನಂತರ ಬರೋ ಕಾಲೇಜಲ್ಲಿ ಒಂದು 4,000 5,000 6,000 ವೇರಿಯೇಷನ್ಸ್ ಆಗ್ಬೋದು. ಓಕೆ, 6,000 ವೇರಿಯೇಷನ್ಸ್ ಆಗ್ಬೋದು. ಇನ್ನು ಕೆಲವೊಂದು ಕಾಲೇಜಲ್ಲಿ ಜಾಸ್ತಿ ವೇರಿಯೇಷನ್ಸ್ಗಳು ಆಗ್ಬೋದು ಸ್ಟೂಡೆಂಟ್ಸ್, ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ 10,000 ವೇರಿಯೇಷನ್ಸ್ ಆಗೋದ್ರೆ ತುಂಬ ರೇರ್. ಯಾವಾಗ ಆಗುತ್ತೆ ಕೇಳಿದ್ರೆ, ನಿಮಗೆ ರೂರಲ್, ಕನ್ನಡ ಮೀಡಿಯಮ್ ಅಥವಾ ಯಾವುದೊಂದು ರಿಸರ್ವೇಷನ್ ಇದ್ದರೆ ಮಾತ್ರ ಅಷ್ಟು ಬಿಗ್ ವೇರಿಯೇಷನ್ಸ್ ಆಗುತ್ತೆ. ಅದರ್ವೈಸ್ ಬಿಗ್ ವೇರಿಯೇಷನ್ಸ್ ಆಗೋದು ತುಂಬ ಕಡಿಮೆ. ಯಾವುದರಲ್ಲಿ ಟಾಪ್ 50 ಒಳಗಡೆ ನನ್ನ ಪ್ರಕಾರ 5,000 ಮೇಲ್ಗಡೆ ಆಗೋದು ತುಂಬ ಕಷ್ಟ, ಟಾಪ್ 40 50 ಒಳಗಡೆ. ಬಟ್ ನಿಮ್ಮದು ರೂರಲ್, ಕನ್ನಡ ಮೀಡಿಯಮ್ ಆ ಥರ ಸ್ಪೆಷಲ್ ರಿಸರ್ವೇಷನ್ ಇದ್ದರೆ ಆಗ್ಬೋದು, ಜಂಪ್ ಆಗ್ಬೋದು, ತುಂಬ ಹ್ಯೂಜ್ ಜಂಪ್ಸ್ ಆಗ್ಬೋದು. ಅದರ್ವೈಸ್ ಜಂಪ್ ಆಗೋದು ತುಂಬ ಕಡಿಮೆ. ಬಟ್ ಇನ್ಕ್ರಿಮೆಂಟ್ 100% ಆಗುತ್ತೆ. ಕೆಲವೊಂದು ಟೈಮು ಹಾಗೆ ಕೂಡ ಕ್ಯಾರಿ ಫಾರ್ವರ್ಡ್ ಆಗೋ ಚಾನ್ಸಸ್ಸು ಇದೆ. ಸೊ ನನ್ನ ಅನಿಸಿಕೆ ಪ್ರಕಾರ, ನನ್ನ ಸ್ಟೂಡೆಂಟ್ಸ್ಗಳು ಕೌನ್ಸಿಲಿಂಗಲ್ಲಿ ಇದ್ದಾರಲ್ಲ, ಅವ್ರದ್ದೆಲ್ಲ ಒಂದು ಅನಿಸಿಕೆ ಪ್ರಕಾರ ಮತ್ತು ಅವ್ರದ್ದು ಒಂದು ಡಿಸಿಷನ್, ಆಲ್ಮೋಸ್ಟ್ ನನ್ನ ಗ್ರೂಪಲ್ಲಿದ್ದವರಲ್ಲಿ 60 to 70% ಸೆಕೆಂಡ್ ರೌಂಡಿಗೆ ಹೋಗಿದ್ದಾರೆ. 60% ಮಿನಿಮಮ್ ಸೆಕೆಂಡ್ ರೌಂಡಿಗೆ ಹೋಗಿದ್ದಾರೆ. ಅರೌಂಡ್ 600 ಸ್ಟೂಡೆಂಟ್ಸಲ್ಲಿ, ಅರೌಂಡ್ 600, ನಾಟ್ ಎಕ್ಸಾಕ್ಟ್ಲಿ. ಸೊ ಅಲ್ಲಿ ಒಂದು 60% ಸ್ಟೂಡೆಂಟ್ಸ್ ನೆಕ್ಸ್ಟ್ ರೌಂಡಿಗೆ ಹೋಗಿದ್ದಾರೆ ಅಲ್ವಾ. ಸೊ ಇಲ್ಲಿ ಜಾಯ್ನ್ ಆಗಿರೋದು ಒಂದು 20 to 30% ಮಾತ್ರ, 30% ಮಾತ್ರ. ಕೆಲವೊಂದು ಸ್ಟೂಡೆಂಟ್ಸ್ ಡ್ರಾಪ್ ಮಾಡಿದ್ದಾರೆ. ಸೊ ದೇ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ KCET. ಸೊ ದೇ ಡ್ರಾಪ್ಡ್ ಆಲ್ರೆಡಿ. ಓಕೆ, ಅದರ್ ದ್ಯಾನ್ ದ್ಯಾಟ್ ಒಂದು 30% ಜಾಯ್ನ್ ಆಗಿದ್ದಾರೆ. ಹೆಚ್ಚಿನವರು ಸೆಕೆಂಡ್ ರೌಂಡಿಗೆ ಬರ್ತಾರೆ. ಸೊ ನಾನು ಹೇಳೋದು ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅಂತ 100% ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಟೈಮ್ ಹಾಗೆ ಕೂಡ ಕಂಟಿನ್ಯೂ ಆಗ್ಬೋದು. ಆದರೆ ಗೊತ್ತಾಯ್ತಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವುದಿದೆ ಅದಕ್ಕೆ ರೇಂಜಿಗೆ ಸರಿಯಾಗಿ ಹೋಗ್ಬೋದು. ಓಕೆ, ನೀವು ಎಕ್ಸ್ಪೆಕ್ಟೇಷನ್ ಇರುವಾಗ ನಿಮಗೆ ಈಗ ಟಾಪ್ 10 ಒಳಗಿದೆ, ನಂದು 3,000 ಜಂಪ್ ಆಗುತ್ತಂತ ಕೂತ್ಕೊಳ್ಬೇಡಿ. ಟಾಪ್ 10 ಒಳಗಡೆ ಇದ್ದರೆ ಅಪ್ ಟು 1,500, ನಾಟ್ ಮೋರ್ ದೆನ್ ದ್ಯಾಟ್. ಅಥವಾ ನೀವೀಗ ಟಾಪ್ 30 ಒಳಗಡೆ ಮಾಡ್ತಾ ಇದ್ರೆ ಅಪ್ ಟು 2,500, ನಾಟ್ ಮೋರ್ ದೆನ್ ದ್ಯಾಟ್. ಅಥವಾ 3,000, ಅದ್ರ ಮೇಲ್ಗಡೆ ಅಂತೂ 100% ಜಂಪ್ ಆಗೋದಿಲ್ಲ. ಟಾಪ್ 35-40 ಮೇಲ್ಗಡೆ ಇದ್ರೆ ಅಪ್ ಟು 5,000ವರೆಗೂ ಜಂಪ್ ಆಗ್ಬೋದು. ಅದ್ರ ಮೇಲಂತೂ 100% ಆಗೋದಿಲ್ಲ. ಅದಾದಮೇಲೆ ಇನ್ನು 60, 70, 80 ಅದೆಲ್ಲ ಆದಮೇಲೆ ನಿಮಗೆ ಅಪ್ ಟು ಒಂದು 7,000, 8,000, 9,000ವರೆಗೂ ಜಂಪ್ ಆಗ್ಬೋದು. ಬೇಸ್ಡ್ ಆನ್ ಯುವರ್ ರಿಸರ್ವೇಷನ್, ಇಟ್ ವೇರೀಸ್. ಓಕೆ ಸ್ಟೂಡೆಂಟ್ಸ್, ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಒಂದು ಎಲ್ಲ ಕಾಲೇಜು ನಾನು ಇದಕ್ಕೆ ತಗೊಳ್ಳಿಲ್ಲ. ನಿಮಗೆ ಬೇಕಾಗಿರೋ ಕೆಲವೊಂದು ಕಾಲೇಜ್ಗಳನ್ನು, ಅಂದರೆ ಆನ್ ದ ಬೇಸಿಸ್ ಆಫ್ ರ್ಯಾಂಕ್, ಕಾಲೇಜ್ಗಳ ರ್ಯಾಂಕನ್ನು ಒಂದನ್ನು ಪ್ರೆಡಿಕ್ಷನ್ ಮಾಡಿದರೆ ಉಳಿದಿರೋದು ಅದೇ ರೇಂಜಲ್ಲಿ ಬರುತ್ತೆ ಅನ್ನೋ ಒಂದು ಪ್ರೆಡಿಕ್ಷನ್ ಮೇಲೆ ನಾನು ನಿಮ್ಗೆ ಇದು ಮಾಡ್ತಾ ಇದ್ದೇನೆ. ಓಕೆ ಸ್ಟೂಡೆಂಟ್ಸ್, ನೋಡೋಣ ಸೆಕೆಂಡ್ ರೌಂಡ್ ಎಡಿಟಿಂಗ್ ಬಂದಾಗ ನಾನು ಹೇಳ್ತೇನೆ. ಎಡಿಟಿಂಗ್ ಇನ್ನೂ ಬಿಡಲಿಲ್ಲ ಅವರು, ಶೆಡ್ಯೂಲ್ ಬಿಟ್ಟಾದ ನಂತರ ನಾನು ನಿಮ್ಗೆ ಹೇಳ್ತೇನೆ ಯಾವಾಗ ಎಡಿಟ್ ಮಾಡ್ಬೋದು, ಏನು ಮಾಡ್ಬೋದು ಅಂತ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ಸ್. ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಟೀಚರ್ಸ್ ಡೇಗೆ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ನಾನು ನಿಖಿಲೇಶ್, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಜೈ ಭಾರತ್ ಮಾತೆ.